ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಮನೇಲೂ ಪೂಜೆ ಮಾಡೇ ಮಾಡ್ತೀವಿ. ಸೊ ಪೂಜೆ ಮಾಡುವಾಗ ಪೂಜೆ ರೂಮ್ ಆಗಿರ್ಬೋದು, ಆ ದೇವರ ಪೂಜೆ ಐಟಮ್ಗಳು ಏನಿದೆ ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡೋದು, ಅಂಗಡಿಯಲ್ಲಿ ಸಿಗುವಂಥ ಯಾವುದೇ ರೀತಿಯ ಕೆಮಿಕಲ್ ಪೌಡರ್ನ ಯೂಸ್ ಮಾಡ್ದಲೆ ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಆಗಿ ಇರುವಂತಹ ಕೆಲವು ಇಂಗ್ರೀಡಿಯೆಂಟ್ಸಿಂದ ಪೂಜೆ ಐಟಮ್ಸ್ಗಳನ್ನ ಹೇಗೆ ವಾಶ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾಳೆ ನನ್ನ ಮಗಳು ಬರ್ತಡೇ ಇರೋದ್ರಿಂದ ನಾನು ಹಿಂದಿನ ದಿನನೇ ಪೂಜೆ ರೂಮ್ ಎಲ್ಲಾನು ಕ್ಲೀನ್ ಮಾಡಿ, ನಮ್ಮದು ಪೂಜೆ ರೂಮ್ ಅಂತ ಏನು ಸಪ್ರೇಟ್ ಆಗಿಲ್ಲ, ಒಂದು ಸ್ಟ್ಯಾಂಡ್ ಮಾಡಿ ಫೋಟೋ ಆಗಿರ್ಬೋದು, ಪೂಜೆ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ದೀವಿ. ಸೊ ನಾಳೆ ಬರ್ತಡೇ ಇರೋದ್ರಿಂದ ಅದ್ರ ಹಿಂದಿನ ದಿನನೇ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನಾಳೆಗೆ ಈಸಿ ಆಗುತ್ತೆ ಪೂಜೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೇಗೋ ಇದನ್ನೆಲ್ಲ ಮಾಡ್ತಾ ಇದ್ದೀನಲ್ಲ, ನಿಮ್ಗೆಲ್ರಿಗೂ ಇದೊಂದು ಯೂಸ್ಫುಲ್ ಆಗುತ್ತೆ ವಿಡಿಯೋ ಅಂತ ಹೇಳಿ ನಾನು ಇದನ್ನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಫಸ್ಟ್ ನಾನು ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಅದ್ರ ಕೆಳಗಡೆ ಪೇಪರ್ನ ಹಾಕಿರ್ತೀನಿ. ಸೊ ಯಾವುದಾದ್ರು ಒಂದು ಸಮ್ಟೈಮ್ಸ್ ನ್ಯೂಸ್ ಪೇಪರ್ ಹಾಕಿರ್ತೀನಿ, ಇಲ್ಲಾಂದರೆ ಹಳೆ ಕ್ಯಾಲೆಂಡರ್ ಇರುತ್ತಲ್ಲ ಅದನ್ನು ಶೀಟ್ ಹಾಕಿರ್ತೀನಿ. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಡ್ರೈ ಪೇಪರ್ ಇಲ್ಲಾಂದರೆ ಡ್ರೈ ಕ್ಲಾತಿಂದ ಅದನ್ನೆಲ್ಲ ಒರೆಸ್ಕೊಳ್ತೀನಿ. ಈ ಥರ ಡ್ರೈ ಕ್ಲಾತಲ್ಲಿ ಒಂದ್ಸಲಿ ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಬಟ್ಟೆ ತೊಗೊಂಡು ನೀರಲ್ಲಿ ಹತ್ಕೊಂಡು ನೀಟಾಗಿ ಒರೆಸ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಸರ್ಫ್ ಆಗಿರ್ಬೋದು, ಇಲ್ಲಾಂದರೆ ಏನಾದರೂ ಲಿಕ್ವಿಡ್, ನಾವು ಬಟ್ಟೆ ವಾಶ್ ಮಾಡೋದಕ್ಕೆ ಲಿಕ್ವಿಡ್ ಹಾಕ್ತೀವಲ್ಲ, ಇದನ್ನು ಹಾಕಿಬಿಟ್ಟು ನೀಟಾಗಿ ಸ್ಟ್ಯಾಂಡು, ಅದ್ರ ಹಿಂದ್ಗಡೆ ಇರುವಂಥ ಗೋಡೆ ಎಲ್ಲನೂ ನೀಟಾಗಿ ಒರೆಸ್ಕೊಳ್ತೀನಿ. ಈ ಥರ ಒರೆಸ್ಕೊಂಡು ಅದು ಡ್ರೈ ಆದಮೇಲೆ ಚೆನ್ನಾಗಿರುವಂಥ ಯಾವುದಾದ್ರೂ ಪೇಪರು ಇಲ್ಲ ನ್ಯೂಸ್ ಪೇಪರ್ ಆಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಪೇಪರ್ನ ನಾನು ಆ ಸ್ಟ್ಯಾಂಡ್ ಮೇಲೆ ಹಾಕ್ತೀನಿ. ಸೊ ನಮಗೇನು ಅಷ್ಟಾಗಿ ಕೆಲಸ ಇರೋದಿಲ್ಲ, ಪೂಜೆ ರೂಮೆಲ್ಲ ಕ್ಲೀನ್ ಮಾಡೋದು ಆ ಥರ ನಮಗೇನು ಹೆಚ್ಚಾಗಿ ಕೆಲಸ ಇರೋದಿಲ್ಲ. ಯಾಕಂದರೆ ಇದು ಚಿಕ್ಕದಾಗಿರೋದ್ರಿಂದ ಸ್ಟ್ಯಾಂಡು ಆರಾಮಾಗಿ ಈಸಿಯಾಗಿ ಇದನ್ನೆಲ್ಲ ತೆಗೆದು ನೀಟಾಗಿ ಫೋಟೋ ಎಲ್ಲನೂ ನೀಟಾಗಿ ಒರೆಸಿ ಮತ್ತೆ ಅದೇ ಪ್ಲೇಸ್ಗೆ ಇಡ್ಬೋದು. ಸೊ ನಮಗೇನು ಇದು ದೊಡ್ಡ ಕೆಲಸ ಅಂತ ಏನು ಅನಿಸಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೊಂದು ದೊಡ್ಡ ಫೋಟೋ ಇದೆಯಲ್ಲ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿದು. ಸೊ ಇದೊಂದು ಫೋಟೋ ಸಾಕು, ಇನ್ಯಾವುದೂ ಬೇಕಾಗಿಲ್ಲ ಅಂತ ನಾನು ಪ್ರತಿ ಸಲ ಅದೇ ರೀತಿ ಅಂದ್ಕೊಳ್ತೀನಿ. ಬಟ್ ಓಕೆ, ಇದೊಂದಿರಲಿ, ಇದು ಅಲ್ಲಿ ಹೋಗಿ ತೊಗೊಂಡಿದ್ದಲ್ವಾ, ಇದೊಂದು ಮೆಮೊರಿಗೋಸ್ಕರ ಇರಲಿ ಅಂತೇಳಿ ಇಷ್ಟು ಫೋಟೋನ ಸ್ಟ್ಯಾಂಡ್ ಮೇಲೆ ಕೂರಿಸ್ಬಿಡ್ತೀನಿ. ಸೊ ಎಲ್ಲರ ಮನೇಲೂ ಇದೇ ಕತೆ ಅನಿಸುತ್ತೆ. ಸೊ ಬೇರೆ ದಿನ ಎಲ್ಲ ಏನಕ್ಕೆ ಇಷ್ಟೊಂದು ಫೋಟೋ ಅಂತ ಅನಿಸುತ್ತೆ, ಬಟ್ ಕ್ಲೀನ್ ಮಾಡಿ ಇಡುವಾಗ ಅಯ್ಯೋ ಇದೊಂದಿರಲಿ ಅಂತ ಅನಿಸುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಕುಂಕುಮದ ಬಟ್ಲೆಲ್ಲ ಇದೆಯಲ್ಲ ಅದರಲ್ಲಿರೋ ಕುಂಕುಮನೆಲ್ಲ ಒಂದು ಪೇಪರ್ಗೆ ಹಾಕಿ ಕಟ್ಟಿಡ್ತಾ ಇದ್ದೀನಿ. ಸೊ ಕ್ಲೀನ್ ಮಾಡಿಕೊಂಡು ಅದ್ರ ನೆಕ್ಸ್ಟ್ ಡೇ ಎಲ್ಲ ಹಾಕ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಅನ್ನಪೂರ್ಣೇಶ್ವರಿ ದೇವಿ, ಅದಕ್ಕೋಸ್ಕರ ನಾವು ಅಕ್ಕಿಯಲ್ಲಿ ಹಾಕಿ ಇಟ್ಟಿದ್ದೀವಿ. ಒಂದು ಪ್ಲೇಟ್ಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕದು ಬಟ್ಲಿಟ್ಟು ಅದ್ರ ಮೇಲೆ ದೇವ್ರನ್ನ ಕೂರಿಸಿದ್ದೀವಿ. ಇನ್ನು ಈ ರೈಸಿಂದ ಏನಾದರೂ ಸ್ವೀಟ್ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಮನೆಯಲ್ಲೇ ಸಿಗುವಂತಹ ಹುಣಸೆ ಹಣ್ಣು ಏನಿದೆಯಲ್ಲ, ಸೊ ಅದರಲ್ಲಿ ಆರಾಮಾಗಿ ಈಸಿಯಾಗಿ ಪೂಜೆ ಐಟಮ್ಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸೊ ನಾನಿಲ್ಲಿ ಹುಣಸೆ ಹಣ್ಣಿಗೆ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಬೇಗ ಕರಗತ್ತೆ, ಹಾಗಾಗಿ ಬಿಸಿ ನೀರು ಹಾಕ್ತಾ ಇದ್ದೀನಿ. ಸೊ ತಣ್ಣೀರು ಹಾಕಿ ಕೂಡ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಅದು ರಸ ಎಲ್ಲ ಬರುತ್ತೆ. ಸೊ ನಾನು ಬೇಗ ಬೇಕು ಅಂತ ಹೇಳಿ ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಅದನ್ನು ಹತ್ಕೊಂಡು ಅದಕ್ಕೆ ಹಚ್ಕೊಂಡು ಸಾಲ್ಟ್ ಸ್ವಲ್ಪ ಹಚ್ಕೊಂಡು ಈ ಥರ ಪೂಜೆ ಐಟಮ್ಗೆ ಹಾಕಿ ಚೆನ್ನಾಗಿ ಉಜ್ಜಿದ್ರೆ ಶೈನಿಂಗ್ ಬರುತ್ತೆ. ಸೊ ನನ್ನ ಪ್ರಕಾರ ಏನು ಹೇಳೋದಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಪೂಜೆ ಐಟಮ್ಸ್ಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹುಣಸೆ ಹಣ್ಣು ಮತ್ತು ಸಾಲ್ಟು, ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿದ್ರೆ ಪಳಪಳ ಅಂತ ಆಗುತ್ತೆ. ಅದು ನಾನು ಲೆಮನ್ ಇಲ್ಲ ಅಂತ ಹೇಳಿ ಇಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಪ್ರಕಾರ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಾರ್ಕೆಟಲ್ಲಿ ಸಿಗುವಂತಹ ಏನಿದೆ ಪೂಜೆ ಐಟಮ್ಸ್ಗಳಿಗೆ ಕೆಲವೊಂದೊಂದು ಪೌಡರ್ ಸಿಗುತ್ತೆ. ಈ ಪಿತಾಂಬರ ಆಗಿರ್ಬೋದು, ಇನ್ನು ಕೆಲವು ತುಂಬ ಬ್ರ್ಯಾಂಡೆಡ್ ಪೌಡರ್ಗಳೆಲ್ಲ ಸಿಗುತ್ತೆ. ಸೊ ಅದನ್ನೆಲ್ಲ ಹಾಕಿದರೆ ಕೂಡ ಪೂಜೆ ಐಟಮ್ಸ್ಗಳೆಲ್ಲ ಚೆನ್ನಾಗಿ ಪಳಪಳ ಅಂತಲೇ ಆಗುತ್ತೆ.
ಬಟ್ ನನಗೆ ಏನು ಅನಿಸಿದೆ ಅಂದರೆ ನಮ್ಮ ಕೈಯೆಲ್ಲ ಅದೇ ಸ್ಮೆಲ್ ಇರುತ್ತೆ. ಎಷ್ಟು ವಾಶ್ ಮಾಡಿದ್ರೂ ಆ ಪಿತಾಂಬರಿ ಏನಿದೆ ನನಗಂತೂ ಒಂದು 10 ಸಲ ಕೈ ವಾಶ್ ಮಾಡಿದ್ರೂ ಅದೇ ಸ್ಮೆಲ್ ಇರುತ್ತೆ. ಸೊ ಊಟ ಮಾಡೋದಕ್ಕೆ ಕೂಡ ಮನಸ್ಸು ಬರಲ್ಲ. ಸೊ ಅದೆಲ್ಲ ನಮಗೆ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ನಾವು ಅದೇ ರೀತಿ ಅದೇ ಕೈಯಲ್ಲಿ ಊಟ ಮಾಡಿದರೆ ನಮ್ಮ ಬಾಡಿಗೆಲ್ಲ ತುಂಬಾನೇ ಎಫೆಕ್ಟ್ ಆಗುತ್ತೆ. ನನಗಂತೂ ಆ ಥರ ಪೌಡ್ರುಗಳು ಯೂಸ್ ಮಾಡೋದು ಇಷ್ಟನೇ ಇಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಮನೇಲೇ ಏನಾದರೂ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಇದು ತುಂಬ ಸಲ ಟ್ರೈ ಮಾಡಿದ್ದೀನಿ. ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಟ್ರೈ ಮಾಡಿದ್ದೀನಿ. ನನಗೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಪೌಡರಲ್ಲಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿದರೆ ಇಷ್ಟು ನೀಟಾಗಿ ಹೋಗೋದಿಲ್ಲ, ಇಷ್ಟು ಚೆನ್ನಾಗಿ ಕಾಣಿಸಲ್ಲ ಪೂಜೆ ಐಟಮ್ಸ್ಗಳು. ನನ್ನ ಪ್ರಕಾರ ಹುಣಸೆ ಹಣ್ಣು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಡ್ರೈ ಕ್ಲಾತ್ ತೊಗೊಂಡು ಒರೆಸ್ಕೊಂಡು ಸ್ವಲ್ಪ ಆರಲಿ. ಯಾಕಂದರೆ ಡ್ರೈ ಕ್ಲಾತ್ ತೊಗೊಂಡು ಒರೆಸಿಲ್ಲ ಅಂದರೆ ನಾವೇನು ವಾಶ್ ಮಾಡಿರ್ತೀವಿ ಅದ್ರ ಮೇಲೆ ಚುಕ್ಕಿ ಚುಕ್ಕಿ ಇರುತ್ತೆ, ಅದು ಹಾಗೇನೆ ಕಲೆ ಇದ್ದುಬಿಡುತ್ತೆ. ಸೊ ಅವಾಗಲೇ ಇಮಿಡಿಯೇಟ್ ಒಂದು ಡ್ರೈ ಕ್ಲಾತ್ ತೊಗೊಂಡು ಒರೆಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕುಂಕುಮನ ಹಾಕಿ ಇಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಗಂಧ ಹಾಕ್ತೀವಿ, ಗಂಧ ಹಾಕಿ ಅದ್ರ ಮೇಲೆ ರೆಡ್ ಕಲರ್ ಕುಂಕುಮ ಏನಿದೆ ಅದನ್ನು ಹಾಕ್ತೀನಿ. ಸೊ ಇವಾಗ ಗಂಧ ಇಲ್ಲ ಅಂತ ಹೇಳಿ ಸ್ವಲ್ಪ ಅರಿಶಿಣನ ನೀರಿಗೆ ಹಾಕ್ಕೊಂಡು ಅರಿಶಿಣ ಅದ್ರ ಮೇಲೆ ಕುಂಕುಮ ಹಾಕಿ ಈ ಥರ ಇಡ್ತಾ ಇದ್ದೀವಿ. ನೀವು ಈ ವಿಟಮಿನ್ ಸಿ ಇರುವಂಥ ಯಾವುದೇ ಐಟಮ್ಗಳನ್ನ ಹಾಕಿ ಕ್ಲೀನ್ ಮಾಡಿದ್ರೂ ಈ ತಾಮ್ರ ಮತ್ತು ಬೆಳ್ಳಿ ಎಲ್ಲ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಸೊ ಹುಣಸೆ ಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಅದು ಬೆಸ್ಟು. ಮತ್ತು ಲೆಮನ್ ಕೂಡ ಅಷ್ಟೇ, ಲೆಮನ್ಗೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಉಜ್ಜಿದ್ರೆ ಅದು ಕೂಡ ಶೈನಿಂಗ್ ಬರುತ್ತೆ. ಅದರಲ್ಲಿ ಕೂಡ ವಿಟಮಿನ್ ಸಿ ಇರೋದ್ರಿಂದ ಆ ಥರ ಶೈನಿಂಗ್ ಬರೋದು. ಇನ್ನು ಲಾಸ್ಟಲ್ಲಿ ಎಲ್ಲ ಆದಮೇಲೆ ಕುಂಕುಮ ಎಲ್ಲ ಇಟ್ಟಿದ್ಮೇಲೆ ಈ ಕುಂಕುಮ ಬಟ್ಲು ಏನಿದೆ ಇದಕ್ಕೆ ನಾನು ನಾರ್ಮಲಾಗಿ ಅರಿಶಿನ ಕುಂಕುಮ ರೆಡ್ ಕಲರ್ ಇದನ್ನೆಲ್ಲ ಹಾಕಿ ಇಡ್ತೀನಿ. ಸೊ ನಮ್ಮ ಮನೇಲಿ 2 ಪೇರ್ಸ್ ಇದೆ, ಒಂದು ದೊಡ್ಡದ್ರಲ್ಲಿ ಒಂದು ಸಣ್ಣದ್ರಲ್ಲಿ ಬೆಳ್ಳಿ ಇಟ್ಟಿದ್ದೀವಿ. ಸೊ ಯಾರಾದರೂ ಮನೆಗೆ ವಿಸಿಟ್ ಮಾಡಿದರೆ ಬೆಳ್ಳಿಯಲ್ಲಿ ಕೊಡ್ತೀವಿ. ನಾವು ದೊಡ್ಡದ್ರಲ್ಲಿ ಏನಾದರೂ ದೇವ್ರ ಫೋಟೋಗೆ ಕುಂಕುಮ ಇಡೋದಾದ್ರೆ ಅದನ್ನು ಯೂಸ್ ಮಾಡ್ತೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅನ್ನಪೂರ್ಣೇಶ್ವರಿ ದೇವಿನ ನಾವು ಒಂದು ಪ್ಲೇಟಲ್ಲಿ ಫಸ್ಟ್ ಅಕ್ಕಿ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಚಿಕ್ಕದಾಗಿ ಒಂದು ಬೌಲ್ ಥರ ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಅನ್ನಪೂರ್ಣೇಶ್ವರಿ ದೇವಿನ ಇಟ್ಟು ಪೂಜೆ ಮಾಡ್ತೀವಿ. ಫೈನಲ್ ಆಗಿ ಓವರಾಲ್ ಆಗಿ ಈ ಥರ ಕಾಣಿಸುತ್ತೆ ನಮ್ಮ ದೇವರ ಮನೆ. ಮತ್ತು ಹಾಗೆಯೇ ಹೊಸ್ತಿಲನ್ನು ಕೂಡ ನಾನು ನೀಟಾಗಿ ಡೆಕೋರೇಟ್ ಮಾಡ್ಕೊಳ್ತೀನಿ. ಯಾಕಂದರೆ ಮಾರ್ನಿಂಗ್ ಅಷ್ಟಾಗಿ ಆಗಲ್ಲ. ಸೊ ಇವತ್ತೇ ನಾವು ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡ್ರೆ ನಾಳೆಗೆ ಈಸಿ ಆಗುತ್ತೆ. ಪ್ರತಿ ಸಲ ನಾನು ಇದೇ ರೀತಿ ಮಾಡೋದು. ಯಾವುದೇ ರೀತಿ ಹಬ್ಬ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಎಲ್ಲನೂ ಹಿಂದಿನ ದಿವಸನೇ ನಾನು ರೆಡಿ ಮಾಡ್ಕೊಳ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಹೊಸ್ತಿಲಿಗೆ ಫಸ್ಟ್ ಅರಿಶಿನ ಹಾಕಿ ಚೆನ್ನಾಗಿ ಸವರಬೇಕು. ಸೊ ಅರಿಶಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಸವರಬೇಕು. ಆಮೇಲೆ ಕುಂಕುಮ ಏನಿದೆ ರೆಡ್ ಕಲರ್ ಅದರಲ್ಲಿ ಇಟ್ಬಿಟ್ಟು ನಾರ್ಮಲ್ ಆಗಿ ಅರಿಶಿನ ಒಂದೊಂದು ಕಡೆ ಹಾಕ್ತೀನಿ. ಮತ್ತು ಇದೊಂದು ಯೂಸ್ಫುಲ್ ಟಿಪ್ ಏನಂದರೆ, ಈ ರಂಗೋಲಿ ಎಲ್ಲ ಹಾಕ್ತೀವಲ್ಲ, ಸೊ ರಂಗೋಲಿ ಎಷ್ಟು ದಿವಸ ಇರುತ್ತೆ? ಹಬ್ಬ ಅಂದರೆ 1 ಡೇ ಇರುತ್ತೆ ಅಷ್ಟೇ. ಸೊ ನಾನಿಲ್ಲಿ ಒಂದು ಯೂಸ್ಫುಲ್ ಆಗಿರೋ ಟಿಪ್ನ ತಂದಿದ್ದೀನಿ. ಏನಂದರೆ, ಸ್ವಲ್ಪ ಅಕ್ಕಿಯನ್ನು ಮಾರ್ನಿಂಗ್ ನೆನೆಸ್ಬಿಟ್ಟು ನೈಟ್ಗೆ ರುಬ್ಬಿ ಈ ಥರ ನಾವೇನು ದೋಸೆ ಹಿಟ್ಟು ಥರ ಮಾಡ್ತೀವಲ್ಲ ಇದರಲ್ಲಿ ರಂಗೋಲಿ ಹಾಕಿದರೆ ಎಷ್ಟು ಒಂದು 2-3 ಡೇಸ್ ಆದ್ರೂ ಅದು ಹಾಗೇನೆ ಇರುತ್ತೆ, ಚೆನ್ನಾಗಿರುತ್ತೆ. ಈ ನಾರ್ಮಲ್ ರಂಗೋಲಿ ಪೌಡ್ರಿಂದ ಹಾಕೋಗಿಂತ ಇದಂತೂ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಮನೆಗೆ. ಒಂದು ಡೈಲಿ ಹಬ್ಬ ಥರನೇ ಕಾಣಿಸುತ್ತೆ ಮನೆ ಹೊಸ್ತಿಲು, ಅಷ್ಟು ಚೆನ್ನಾಗಿ ಇರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಅದು ಬಿಟ್ಟರೆ ಆಲ್ಮೋಸ್ಟ್ ಒಂದು 1 ವೀಕ್ ಹಾಗೇನೇ ಇರುತ್ತೆ. ಬಟ್ ನಾನು 1 ವೀಕ್ ಎಲ್ಲ ಬಿಡೋದಿಲ್ಲ, ಜಸ್ಟ್ ಒಂದು 2 ಡೇಸ್ ಬಿಡ್ತೀನಿ ಅಷ್ಟೇ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಇದರಲ್ಲಿ ಹಾಕೋದು ಕೂಡ ತುಂಬಾ ಈಸಿ. ಏನಿಲ್ಲ, ನಮ್ಮ ಕೈ ಬೆರಳು ಏನಿರುತ್ತೆ ಅದರಲ್ಲಿ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ದೊಡ್ಡದಾಗಿ ಕಡ್ಡಿ ಇರುವಂತಹ ತೊಗೊಂಡು ಅದರಲ್ಲಿ ಕೂಡ ಹಾಕ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಪ್ರತಿಯೊಬ್ಬ ಮಹಿಳೆಯರಿಗೆ ಯೂಸ್ ಆಗತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಳ್ಳೆ ಯೂಸ್ಫುಲ್ ಟಿಪ್ ಒಂದಿಗೆ ಮತ್ತೆ ಬರ್ತೀನಿ. ಅಂಟಿಲ್ ದಟ್, ಟೇಕ್ ಕೇರ್, ಬೈ, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.